ಇವಾಗಲೇ ನಮ್ಮ ಕನ್ನಡ ಫಿಲ್ಮ್ ಬೆಳೆಯೋದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲ ಬಂದು ನೋಡಿ ಫಸ್ಟ್ ಇಟ್ಸ್ ಅನ್ ಅಮೇಝಿಂಗ್ ಫಿಲ್ಮ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮನಸ್ಸಲ್ಲಿ ಏನೇನಿತ್ತು ಎಲ್ಲ ಅಕ್ಷಿತಾ ಅವ್ರು ಹೇಳ್ಬಿಟ್ಟಿದ್ದಾರೆ. 100% ವಯಸ್ಸು ಮೂವಿ, ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡೋವಂಥ ಮೂವಿ. ಫುಲ್ ಕಾಮಿಡಿ ಇದೆ, ಬಟ್ ಎಲ್ಲೂ ವಲ್ಗ್ಯಾರಿಟಿ ಇಲ್ಲ, ಯಾವುದೇ ಥರ ವಲ್ಗ್ಯಾರಿಟಿ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ಜನ್ರೇಷನ್ಗೆ ಕೆಲಸ ಸಿಗೋದು ಎಷ್ಟು ಕಷ್ಟ ಅನ್ನೋದನ್ನ ಕ್ಲೀನಾಗಿ ತೋರಿಸ್ತಾರೆ. ಹಾಗೆ ಚೈಲ್ಡ್ಹುಡ್ನ ನಾವು ನಮ್ಮ ಫ್ಯೂಚರ್ಗೋಸ್ಕರ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ದೊಡ್ಡವರನ್ನು ನಾವು ಹೇಗೆ ಅದನ್ನು ಫೇಸ್ ಮಾಡೋದು ತುಂಬ ಚೆನ್ನಾಗಿ ತೋರಿಸ್ತಾರೆ. ನನಗೆ ತುಂಬ ಇಷ್ಟ ಆಗಿದ್ದು ಸಾಂಗ್ ಅಂದರೆ ಸರಸ್ವತಿ ಜೊತೆ ಒಂದು ಸಾಂಗ್ ಇದೆ, ಅದು ತುಂಬ ಯುನಿಕ್ ಅಂತ ಅನ್ನಿಸ್ತು. ತುಂಬ ಎಂಜಾಯ್ ಮಾಡಿದೆ, ತುಂಬ ಎಂಜಾಯ್ ಮಾಡಿದೆ. ಬಿಗಿನಿಂಗ್ ಓಕೆ ಮೂವಿ ಅಂತ ಎಲ್ಲ ನಾನು ಬಂದುಕೊಂಡೆ, ಬಟ್ ನೋಡ್ತಾ ಅದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ದಯವಿಟ್ಟು ಥಿಯೇಟ್ರಲ್ಲಿ ಮೂವಿ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಈ ಥರ ಮೂವೀಸ್ ಬರಬೇಕು. ಈ ಥರ ಮೂವೀಸು ಗೆಲ್ಲಿಸ್ಬೇಕಂದ್ರೆ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಕೊಟ್ಟು ಮೂವಿ ನೋಡಬೇಕು. ದಯವಿಟ್ಟು ಬಂದು ನೋಡಿ ಒಂದ್ಸಲ. ನಮಸ್ಕಾರ. ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಹಾಕಿ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ ಎಲ್ಲ. ಥ್ಯಾಂಕ್ ಯು. ಫಸ್ಟಿಂದ ಕೊನೆವರೆಗೂ ಫುಲ್ ಎಂಟರ್ಟೈನ್ಮೆಂಟ್. ನಾನು ಇತ್ತೀಚೆಗೆ ಬೇರೆ ಸಿನಿಮಾಗಳೆಲ್ಲ ನೋಡಿದ್ದೀನಿ, ಆದರೆ ಇಷ್ಟೊಂದು ಕಾಮಿಡಿ ಆಗಿರೋದು ನಾನು ನೋಡಿರಲಿಲ್ಲ. ತುಂಬ ಖುಷಿಯಾಯಿತು. ಫುಲ್ಲು ನಾವು ಕಮೆಂಟ್ ಕೊಡ್ತಾ ಇದ್ದೀವಿ, ಮಜಾ ಇತ್ತು. ಇಡೀ ಸಿನಿಮಾ ಪ್ರತಿಯೊಂದು ಲೈನಲ್ಲೂ ಒಂದು ನಗು ಬರ್ಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಇಂಟರ್ವಲ್ ಟೀಮ್. ಇವ್ರು ಹೇಳಿದಾಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಏನೋ ಮಜಾ ಏನೋ ಇದೆ, ಬಟ್ ತುಂಬ ಇಂಪಾರ್ಟೆಂಟ್ ಆಗಿರೋದು ಡೈಲಾಗ್ಸ್ ಅಂತೂ ಒಂದು ಅಪ್ಪನಾಗಿದೆ. ಒಂದು ಬಂದ ತಕ್ಷಣ ಇನ್ನೊಂದು ಪಟ್ಟಂತ ಹೊಡೆದಂಗಿದೆ. ತುಂಬ ಖುಷಿಯಾಗಿದ್ದು ಅದು ವಿಚಾರ ಏನಪ್ಪ ಅಂದರೆ ಹೊಸೊಬ್ಬರೆಲ್ಲ ಸೇರಿ ಇಷ್ಟು ಎಂಟರ್ಟೈನಿಂಗ್ ಆಗಿ ಇಷ್ಟು ಎಂಗೇಜಿಂಗ್ ಆಗಿ ಮಾಡಿದ್ದಾರೆ ಒಂದು ಸಿನಿಮಾ ಅಂತ ಅಂದಾಗ ದಟ್ ಇಸ್ ವಂಡರ್ಫುಲ್. ನಮ್ಮ ಕನ್ನಡ ಇಂಡಸ್ಟ್ರಿ ನಿಮಗೆ ಗೊತ್ತಾಗ್ತದೆ ಎಲ್ಲಿಂದ ಶುರುವಾಗುತ್ತೆ ಇನ್ನೊಂದು ಜನ್ರೇಷನ್ನು ಅಂತ. ಆಲ್ ದಿ ಬೆಸ್ಟ್ ಫಾರ್ ಹೋಲ್ ಟೀಮ್.